ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ಇವತ್ತಿನ ದಿನ ಮಕ್ಕಳ ಡ್ಯಾನ್ಸು ಆ್ಯನಿವಲ್ ಡೇ ಸ್ಕೂಲಲ್ಲಿ ನನ್ನ 3 ಮಕ್ಕಳು ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 3 ಜನ ಮಕ್ಕಳು ಸೇರಿದ್ದಾರೆ. ಅವ್ರಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಬಟ್ ಯಾವುದೇ ಇರಲಿ, ಮಕ್ಕಳಿಗೆ ಯಾವುದ್ರಲ್ಲಿ ಖುಷಿ ಇರುತ್ತೆ ಅದರಲ್ಲಿ ಹೋಗ್ತೀವಿ, ಸೇರ್ತೀವಿ, ಆಡ್ತೀವಿ ಅಂದರೆ ಯಾವುದಕ್ಕೂ ನಾವು ಹಠ ಮಾಡೋದಿಲ್ಲ, ಎಲ್ಲದಕ್ಕೂ ಸೇರಿಸ್ತಾ ಇರ್ತೀವಿ. ಯಾಕಂದರೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗಾಗಿಬಿಟ್ಟು ಸೇರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಕ್ಕಳಿಗೆ ಚರ್ಚಲ್ಲೂ, ನಮಗೆ ಕ್ರಿಸ್ಮಸ್ ಬಂತು ಅಲ್ವಾ, ಚರ್ಚಲ್ಲಿನೂ ಅವ್ರಿಗೆ ಡ್ಯಾನ್ಸು, ವಾಕ್ಯ, ಸಾಂಗ್ಸ್ ಇದೆಲ್ಲ ಇದೆ. ಆಮೇಲೆ ಇಲ್ಲಿ ಸ್ಕೂಲಲ್ಲಿನೂ ಅಷ್ಟೇ ಒಂದು ಸ್ವಲ್ಪ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರಿಗೆ ಒಂದು ಸ್ವಲ್ಪ ರೆಡಿ ಮಾಡ್ತಾ ಇರೋದೇ ಒಂದು ಸ್ವಲ್ಪ ನಮಗೆ ಕಷ್ಟ ಅಷ್ಟೇ. ಬಟ್ ನಮ್ಮ ಕಷ್ಟ ಅಂತೇಳಿ ಯೋಚನೆ ಮಾಡ್ಕೊತಿದ್ರೆ ಮಕ್ಕಳ ಖುಷಿ ಎಲ್ಲ ಇದಾಗ್ಬಿಡುತ್ತೆ. ಅವ್ರ ಖುಷಿಗೋಸ್ಕರ ನಾವು ಕಷ್ಟಪಟ್ರೂ ಪರವಾಗಿಲ್ಲ. ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ. ಡ್ಯಾನ್ಸ್ ಆಗಲಿ ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ. ಹಾಗಾಗಿಬಿಟ್ಟು ಅವ್ರ ಖುಷಿ ಮುಂದೆ ನಾವು ಪಡೋಂಥದ್ದು ಕಷ್ಟ ಏನೂ ಇಲ್ಲ ಅನಿಸಿ ಎಲ್ಲದರಲ್ಲೂ ನಾವು ಸೇರಿಸ್ತಾ ಇರ್ತೀವಿ. ಅವ್ರಿಗೆ ಯಾವುದ್ರಲ್ಲಿ ಸೇರಬೇಕು ಅಂತಾರೋ ಅದರಲ್ಲಿ ಸೇರಿಸ್ತಾ ಇರ್ತೀವಿ. ಡ್ಯಾನ್ಸಿಗಿಂತ ಮುಂಚೆನೇ ಒಂದು 4:30ಲಿಂದ ಸೈನ್ಸ್ ಎಕ್ಸಿಬಿಷನ್ ಇತ್ತು. ನನ್ನ ದೊಡ್ಡ ಮಗಳು ಬ್ಲೆಸ್ಸಿ ಸೇರಿಕೊಂಡಿದ್ಲು. ಹೆಲ್ದಿ ಫುಡ್ ಅಂತ ಹೇಳ್ಬಿಟ್ಟು ಹೆಲ್ದಿ ಫುಡ್ಡದ್ದು ಚಾಟ್ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಫ್ರೂಟ್ಸ್ ಎಲ್ಲ, ನಟ್ಸ್ ಎಲ್ಲ ತಗೊಂಡು ಹೋಗಿದ್ಲು. ಅವಳನ್ನ ಫಸ್ಟಿಗೆ ರೆಡಿ ಮಾಡಿಸಿ ಕರ್ಕೊಂಡೋಗಿ ಸ್ಕೂಲ್ ಡ್ರೆಸ್ಸಲ್ಲೇ ಅದು ಯೂನಿಫಾರ್ಮಲ್ಲಿ ಕರ್ಕೊಂಡೋಗ್ಬಿಟ್ಟು ಅವಳನ್ನ ಬಿಟ್ಟು ಬಂದು ಇವರಿಬ್ಬರು ಡ್ಯಾನ್ಸಲ್ಲಿ ಇದ್ದಾರಲ್ವ, ಇವರಿಬ್ಬರಿಗೂ ರೆಡಿ ಮಾಡಿಸ್ಬಿಟ್ಟು ಫಸ್ಟಿಗೆ ನಮ್ಮ ಬ್ಯೂಲಾದೇ ಇತ್ತು ಡ್ಯಾನ್ಸು. ಫಸ್ಟ್ ಇವರಿಗಿಬ್ಬರಿಗೂ ರೆಡಿ ಮಾಡಿಸ್ಬಿಟ್ಟು ನಾನು ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ನೆಕ್ಸ್ಟ್ ಅವಳು ಬಂದಳು. ನಮ್ಮ ಬ್ಲೆಸ್ಸಿನೂ ಬಂದುಬಿಟ್ಟು ಬ್ಲೆಸ್ಸಿಗೆ ರೆಡಿ ಮಾಡಿಸಿ ಕರ್ಕೊಂಡು ಹೋದೆ. ಇವಾಗ ನಾವು ನನ್ನ ಬ್ಲಾಗ್ ನೋಡೋರಿಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾವು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ನಾವು ಹೋಗುವಂಥ ಮನೆಗೆ ಸ್ಕೂಲಿಗೆ ಸ್ವಲ್ಪ ತುಂಬ ದೂರ ಆಗುತ್ತೆ. ಬಟ್ ಇವಾಗ ನಾವು ಹಳೆ ಮನೇಲಿರೋ ಮನೆ ತುಂಬ ಹತ್ತಿರ, ದೂರ ಏನಿಲ್ಲ, ಒಂದು 5 ನಿಮಿಷದಲ್ಲೇ ಹೋಗ್ಬಿಡ್ಬೋದು, ಹತ್ತಿರ. ಹಾಗಾಗಿಬಿಟ್ಟು ನಾನು ಇಲ್ಲಿ ಮಕ್ಕಳಿಗೆ ಏನೇನು ರೆಡಿ ಮಾಡಿಸ್ಬೇಕು, ಈ ಡ್ರೆಸ್ಸು ಆಮೇಲೆ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ಆಮೇಲೆ ಇವ್ರದ್ದೆಲ್ಲ ಮುಗ್ದಾಗಿದ್ಮೇಲೆ, ಸ್ಕೂಲಿಂದ ಮುಗ್ದಾಗಿದ್ಮೇಲೆ ಒಂದೇ ಸರಿಗೆ ಹೋಗ್ಬಿಡೋಣ ಅಂಥೇಳಿ ನಮ್ಮ ಮನೆಯವರು ಅಲ್ಲಿ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಕಾಟ್ ಎಲ್ಲ ಬಿಚ್ಚಿದ್ರು ಅಲ್ವಾ, ಅದನ್ನೆಲ್ಲ ಅಲ್ಲಿ ರೆಡಿ ಮಾಡ್ತಾಯಿದ್ರು, ಫ್ಯಾನ್ಸು ಅದು ಇದು ಅಂತೇಳ್ಬಿಟ್ಟು. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಟ್ಕೊಂಡು ನಾನು ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೆ. ಯಾಕಂದರೆ ಇಲ್ಲಿ ಹತ್ರ ಅಲ್ವಾ, ಬಿಡಬೇಕು, ಕರ್ಕೊಂಬರ್ಬೇಕು. ಇವಾಗ ಇವಳು ಎಕ್ಸಿಬಿಷನಲ್ಲಿ ಸೇರಿದ್ದಾಳೆ, ಮತ್ತು 3 ಮಕ್ಕಳು ಡ್ಯಾನ್ಸಲ್ಲಿ. ಒಂದು ಮಕ್ಕಳಿಗೆ ರೆಡಿ ಮಾಡಿಸೋದೇ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತೇಳಿ ಗೊತ್ತಿರುತ್ತೆ. ಬಟ್ 3 ಮಕ್ಕಳಿಗೂ ರೆಡಿ ಮಾಡಿಸ್ಬೇಕು, ಮತ್ತು ಇವಳಿಗೆ ಎಕ್ಸಿಬಿಷನ್ ಬಿಟ್ಟು ಬರಬೇಕು, ಕರ್ಕೊಂಬರ್ಬೇಕು, ಇದೇ ಕೆಲಸ ಆಗಿತ್ತು ಅಂತೇಳ್ಬಿಟ್ಟು ಇಲ್ಲಿ ಮುಗ್ದಾಗಿದ್ಮೇಲೆ ಮನೆ ಖಾಲಿ ಮಾಡಿಬಿಡೋಣ ಅಂಥೇಳಿ ನಾನು ಒಂದಿನ ಅಲ್ಲೇ ಇದ್ವಿ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಅವರಿಬ್ಬರನ್ನ ಬಿಟ್ಟು ಆಮೇಲೆ ಎಷ್ಟೊಂದು ಖಾಲಿ ಇತ್ತು ಚೇರು. ನಾವು ಬಂದಾಗೆ ಇವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರೊಳಗೆ ಒಂದು ಚೇರು ಇಲ್ಲ, ಫುಲ್ ತುಂಬೋಗ್ಬಿಟ್ಟಿತ್ತು. ನಮ್ಮ ಕೀರ್ತನ ಹೋಗಿದ್ಲು ಮುಂಚೆನೇ, ಹೋಗ್ಬಿಟ್ಟು 1-2 ಚೇರ್ ಇಟ್ಕೊಂಡಿದ್ಲು ಅವಳು. ಹೋಗ್ಬಿಟ್ಟು ಲಾಸ್ಟಿಗೆ ಸಿಕ್ತು, ಆದ್ರೂ ಲಾಸ್ಟಲ್ಲೇ ಇತ್ತು. ಹೋಗಿದ್ವಿ, ತುಂಬಾ ಚೆನ್ನಾಗಾಯಿತು. ಭಾಷಣ ನಡೀತಾ ಇತ್ತು. ಇದೆಲ್ಲ ಸಾಂಗ್ಸ್ ಎಲ್ಲ ಹಾಗೆ ಹಾಕಿಬಿಟ್ರೆ ನಮಗೆ ಕಾಪಿರೈಟ್ ಬಂದುಬಿಡುತ್ತೆ. ಯೂಟ್ಯೂಬ್ ಮಾಡೋರಿಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದೇ ಥರ ಸಾಂಗ್ ಏನಿರುತ್ತೋ ಅದನ್ನು ಅಪ್ಲೋಡ್ ಮಾಡೋ ಹಾಗೆ ಇಲ್ಲ, ರೂಲ್ಸ್ ಪ್ರಕಾರ ಕಾಪಿರೈಟ್ ಬರುತ್ತೆ. ಹಾಗಾಗಿಬಿಟ್ಟು ನಾನು ಎಲ್ಲ ಮ್ಯೂಟ್ ಮಾಡಿ ಮ್ಯೂಸಿಕ್ ಕೊಡ್ತೀನಿ. ಬಟ್ ಆ ಸಾಂಗಿಗೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಂಗ್ ಇಲ್ದಂಗೆ ನೋಡೋದಕ್ಕೆ ಒಂಥರ ಏನೋ ಅನ್ನಂಗೆ ಇರುತ್ತೆ. ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಮ್ಯೂಸಿಕ್ ಕೊಡ್ತೀನಿ. ಇದು ನಮ್ಮ ಬ್ಯೂಲಾದು ಡ್ಯಾನ್ಸ್, ಇದು ನಮ್ಮ ಶರ್ಲಿನ್ ಬ್ಯೂಲಾ. ಇಲ್ಲಿದ್ದಾಳೆ ನೋಡಿ ಫಸ್ಟು, ಇಲ್ಲೊಂದು ಸ್ವಲ್ಪ ನಾನು ಜೂಮ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿದ್ದಾಳೆ ಇವಳು. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸು, ತುಂಬಾ ಚೆನ್ನಾಗಿತ್ತು. ಡ್ರೆಸ್ಸು ಕಾಂಬಿನೇಷನ್ ಸಾಕಾಗಿತ್ತು, ಕಲರು ಎಲ್ಲ ಪ್ಯಾಟ್ರನ್ನು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಈ ಥರ ಒಂದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮಕ್ಕಳದು. ಅವ್ರಿಗೆ ಎಕ್ಸೈಟ್ಮೆಂಟ್ಗಿಂತ ಪೇರೆಂಟ್ಸಿಗೆ ತುಂಬಾ ಖುಷಿ ಇರುತ್ತೆ. ಮಕ್ಕಳು ಎಲ್ಲರೂ ಈ ಥರ ಆಡೋದು ಒಂದು ಎಷ್ಟೊಂದು ಖುಷಿ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರು.
ಸಾಧನ ಅದು ಡ್ಯಾನ್ಸ್ ಇದು ತುಂಬಾ ಚೆನ್ನಾಗಿತ್ತು. ಇದನ್ನು ಅಷ್ಟೇ ಮಕ್ಕಳು ಎಲ್ಲ ಪುಟ್ ಪುಟಾಣಿ ಒಂದೇ ಸೈಜಲ್ಲಿ, ಮಕ್ಕಳು ಎಲ್ಲರೂ ಒಂದೇ ಸೈಜಲ್ಲೇ ಇದ್ದಾರೆ. ಇವರು ಆ ಡ್ರೆಸ್ಸಿಗೂ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬಾ ಖುಷಿಯಾಗಿತ್ತು. ಒಳಗೆಲ್ಲ ಫ್ರಾಕಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟೊಂದೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟು ಮಾಡಿಸೋದು ನಿಜವಾಗ್ಲೂ ತುಂಬಾ ಕಷ್ಟ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲರೂ, ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಮ್ಮ ಸಾಧನದು ಮುಗಿದು ಡ್ಯಾನ್ಸು. ಇವಾಗ ನಮ್ಮ ಬ್ಲೆಸ್ಸಿದು ಇದು ಇಲ್ಲಿ ಫ್ರಂಟಲ್ಲಿ ಇದ್ದಾಳೆ ನೋಡಿ, ಪಿಂಕ್ ಡ್ರೆಸ್ ಅಂತ ತುಂಬಾ ಚೆನ್ನಾಗಿತ್ತು. ಇವ್ರದ್ದು ಡ್ರೆಸ್ ಸಾಂಗ್ ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಆ ಸಾಂಗ್ ಜೊತೆಗೆ ಡ್ಯಾನ್ಸ್ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಡ್ಯಾನ್ಸ್ ಆ ಸಾಂಗ್ ಹಾಗೆ ಪ್ಲೇ ಮಾಡೋ ಹಾಗಿಲ್ಲ, ಹಾಗಾಗ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಎಲ್ಲರೂ ಮುಂದೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದರೆ, ಅವ್ರದ್ದು ಏನೇ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು ಮಕ್ಕಳಿಗಿಂತ ಪೇರೆಂಟ್ಸಿಗಂತೂ ತುಂಬಾ ಖುಷಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನನ್ನ ಮಕ್ಕಳಿಗೆಲ್ಲ ಮೂವರಿಗೂ 4 ಜನಕ್ಕೂ ಅಷ್ಟೇ ಈ ಥರ ಡ್ಯಾನ್ಸು ಆ ಥರ ಏನಾದರೂ ಪ್ರೋಗ್ರಾಮಲ್ಲೆಲ್ಲ ಸೇರಬೇಕಂದ್ರೆ ತುಂಬಾ ಇಷ್ಟ ಇರುತ್ತೆ. ಹಾಗಾಗಿಬಿಟ್ಟು ಯಾವುದೇ ಇರಲಿ ಫಸ್ಟಿಗೆ ಬಂದು ಕೇಳ್ತಾರೆ, ಸೇರ್ಲಾ ಮಮ್ಮಿ ಅಂತೇಳ್ಬಿಟ್ಟು. ಸೇರ್ಕೊಳ್ಳಿ ಅಂದ್ಬಿಟ್ರೆ ಸಾಕು, ತುಂಬಾ ಖುಷಿ ಆಗಿಬಿಡುತ್ತೆ. ಆ ಖುಷಿ ಮುಂದೆ ನಮಗೆ ಬೇರೆ ಏನೂ ಇಲ್ಲ ಅಲ್ವಾ. ಅಂದರೆ ಈ ಸರಿ ನಮಗೆ ವರ್ಷ ಆ್ಯನಿವಲ್ ಡೇ ಇರಬೇಕಾದ್ರೆ ನಮ್ಮದು ಹಬ್ಬನೂ ಬಂದಿರುತ್ತೆ. ಚರ್ಚಲ್ಲಿಯೂ ಇರುತ್ತೆ ನಮಗೆ ಮಕ್ಕಳಿಗೆ ಒಂದು ಸ್ವಲ್ಪ ಚರ್ಚಲ್ಲಿ ಡ್ಯಾನ್ಸು ವಾಕ್ಯಗಳು ಅದೇ ಎಲ್ಲ ಇರುತ್ತೆ. ಅದೇ ಟೈಮಲ್ಲಿ ಸ್ಕೂಲಲ್ಲೂ ಇರುತ್ತೆ. ಹಾಗಾಗ್ಬಿಟ್ಟು ಅಂದರೆ ಎಲ್ಲನೂ ಕಲಿಯೋಕ್ಕೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಎಫೆಕ್ಟ್ ಆಗ್ತಾರೆ. ನಾವೆಷ್ಟು ಹೇಳ್ಕೊಡ್ತೀವೋ ಅದಕ್ಕಿಂತ ಡಬಲಾಗೇ ಎಫೆಕ್ಟ್ ಹಾಕಿರ್ತಾರೆ ಮಕ್ಕಳು. ಹಾಗಾಗ್ಬಿಟ್ಟು ಎಲ್ಲದರಲ್ಲೂ ಸೇರಿಸ್ಬಿಡ್ತೀನಿ ನಾನು. ಒಂದು ಸ್ವಲ್ಪ ನಮಗೆ ಹೇಳ್ಕೊಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲನೂ ಹೇಳ್ಕೊಡ್ಬೇಕು ಮಾಡಬೇಕು ಅಂತೇಳ್ಬಿಟ್ಟು. ಬಟ್ ಅವ್ರ ಖುಷಿಗಿಂತ ನಾವು ಹಾಕೋ ಎಫೆಕ್ಟ್ ಏನೋ ಕಷ್ಟ ಏನೋ ದೊಡ್ಡದಾಗಿರೋದಿಲ್ಲ. ಮಕ್ಕಳು ಖುಷಿನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಇಷ್ಟೇ ಇವತ್ತಿನ ವ್ಲಾಗು. ಆ್ಯನಿವಲ್ ಡೇ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಮಕ್ಕಳ ಡ್ಯಾನ್ಸು ಎಕ್ಸಿಬಿಷನು ಎಲ್ಲ ಹೇಗಿತ್ತು, ಯಾವುದು ಇಷ್ಟ ಆಯಿತು ನಿಮಗೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಬೇರೆ ಯಾವ ಥರದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ಹೋಪ್ ಈ ಮಕ್ಕಳು ಡ್ಯಾನ್ಸ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು. ಮತ್ತೊಂದು ವ್ಲಾಗ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you. Thanks for watching video. ಡ್ಯಾನ್ಸ್ ಎಲ್ಲ ಮುಗ್ದಾಗಿದ್ಮೇಲೆ ಒಂದೊಂದು ಗ್ರೂಪ್ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ರು. ನಮ್ಮ ಸಾಧನದು ಇದು ನಮ್ಮ ಬ್ಲೆಸ್ಸಿದು. ನಮ್ಮ ಬ್ಯೂಲದು ತೆಗಿತಾ ಇರಬೇಕಾದ್ರೆ ನಾನು ಫೋಟೋ ತೆಗೆದೆ ಮಿಸ್ ಮಾಡ್ಕೊಂಬಿಟ್ಟೆ. ಬಟ್ ಅವ್ರ ಹತ್ರ ಇರುತ್ತೆ, ಗ್ರೂಪಿಂದ ಕಳಿಸ್ತಾರೆ. ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.